ಸ್ನೇಹಿತರೆ, ನಮಸ್ಕಾರ. ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ. ಈಗಾಗಲೇ 17 ಪುಸ್ತಕ ಬರೆದಾಯಿತು. ಮುಂದೆ ಒಂದು ಪುಸ್ತಕ ಬರೀಬೇಕು ಅಂತ ಇದ್ದೇನೆ. ಅದು ಪೋಷಣ ಕೌಶಲ್ಯದ ಬಗ್ಗೆ ಬರೀಬೇಕು ಅಂತ ಇದ್ದೇನೆ. ಕಾರಣ ಏನಂದರೆ, ಜನ್ರೇಷನ್ ಟು ಜನ್ರೇಷನ್ ಏನಾದರೂ ಬೆಳೆದಿದೆ ಇವತ್ತು ಅಂತ ಅಂದರೆ ದಟ್ಸ್ ಬಿಕಾಸ್ ಆಫ್ ದ ಪೇರೆಂಟಿಂಗ್. ಬಿಕಾಸ್ ಪ್ರತಿ ಪೇರೆಂಟು ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂದರೆ, ನನ್ನ ಮಗ ಅಥವಾ ನನ್ನ ಮಗಳು ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಲೇಬೇಕು ಅಂತ ಅವ್ರ ಜೀವನೇ ತೆಯ್ಯೋದನ್ನ ನೋಡ್ತೇನೆ. ನೀವೇನಂತೀರಿ? ಒಪ್ತೀರಿ ಅಂತ ಭಾವಿಸಿದ್ದೇನೆ. ನೋಡಿ, ನಾನು ದಾವಣಗೆರೆಯಲ್ಲಿ ಒಬ್ಬರು ಸ್ನೇಹಿತರ ಮನೆಗೆ ಹೋಗಿದ್ದೆ. ಅಲ್ಕಾನಂದ ಅಂತ ಅವ್ರ ಹೆಸರು ಆ್ಯಕ್ಚುಲಿ. ಒಂದು ದೊಡ್ಡ ಮನೆ, ಇಡೀ ಹಾಲು ಬರೀ ಬಿಳಿ ಬಣ್ಣ ಹೊಡೆದಿದ್ರು. ಏನು ಅಂತ ನೋಡಿದ್ರೆ, ನನ್ನ ಮಗ ಅಥವಾ ಮಗಳು 3ನೇ ವರ್ಷದಲ್ಲಿ ಗೀಚಿದ್ದು, 4ನೇ ವರ್ಷ ಬರೆದಿದ್ದು, 5ನೇ ವರ್ಷ ಬರೆದಿದ್ದು ಅಂತ ಒಬ್ಬ ಫೇಮಸ್ ಪೇಂಟಿಂಗ್ ಆರ್ಟಿಸ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಂಗೆ ಅವ್ರ ಮಕ್ಕಳದನ್ನ ತೋರಿಸ್ತಾ ಇದ್ರು. ದೊಡ್ಡ ಮನೆ, ಶ್ರೀಮಂತರು. ಬಟ್ ಮಕ್ಕಳಿಗೆ ಪ್ರಾಧಾನ್ಯತೆ ಕೊಟ್ಟರು. ಬೇರೆ ಯಾವುದೋ ಪೇಂಟಿಂಗು ಆರ್ಟೋ ತರಲಿಲ್ಲ. ನಮ್ಮ ಮಕ್ಕಳದನ್ನೇ ಆರ್ಟ್ ಅಂತ ನಮ್ಮಂತ ಬಂದವ್ರಿಗೆ, ಅತಿಥಿಗಳಿಗೆ ತೋರಿಸ್ತಾ ಇದ್ರು. ಅದು ನೆನಪಾಯಿತು ನನಗೆ. ಜೊತೆಗೆ ಅಜ್ಜ ಅಜ್ಜಿಯರ ಪಾತ್ರ ತುಂಬ ಇಂಪಾರ್ಟೆಂಟು ಸ್ನೇಹಿತರೆ. ಏನಾಗಿದೆ, ವೃದ್ಧಾಶ್ರಮಕ್ಕೆ ತಳ್ಳೋದಕ್ಕೆ ಪೇರೆಂಟ್ಸ್ನ ನೋಡ್ತಾ ಇದ್ದೀರಿ. ಯು ಆರ್ ಮಿಸ್ಸಿಂಗ್ ಔಟ್ ಎ ಲಾಟ್. ನಿಮ್ಮ ಮಕ್ಕಳನ್ನು ತಿದ್ದಬೇಕು, ತೀಡಬೇಕು ಅಂದರೆ ಅಜ್ಜ ಅಜ್ಜಿಯರು ಬೇಕು ಸ್ನೇಹಿತರೆ. ಮತ್ತೊಂದು, ಕ್ರಿಯಾಶೀಲತೆಗೆ ಒತ್ತು ನೀಡಬೇಕು. ಅದಕ್ಕೆ ಕ್ರಿಯೇಟಿವಿಟಿ ಅಂತ ಕರಿತೇವೆ. 10 ಇಂಪಾರ್ಟೆಂಟ್ ಲೈಫ್ ಸ್ಕಿಲ್ಸಲ್ಲಿ ಕ್ರಿಯೇಟಿವಿಟಿ ಕೂಡ ಒಂದು. ಅಂದರೆ ಮಾಡೋದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡು ಅಂತ. ಯು ಗಾಟ್ ಇಟ್. ಸೊ being different is what is required in our life. And ಕ್ರಿಯಾಶೀಲತೆ, ಆಲ್ವೇಸ್ ಆ್ಯಕ್ಷನ್ ಓರಿಯೆಂಟೆಡ್, ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಜೊತೆಗೆ ಮಕ್ಕಳು ಹದಿಹರೆಯಕ್ಕೆ ಬಂದಾಗ ಪ್ರೀತಿ, ಪ್ರೇಮ, ಈ ಮದುವೆ ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇರ್ತದೆ. ನಾವು ಸ್ವಲ್ಪ ಅರ್ಥ ಮಾಡಿಕೊಂಡು ಹೆಜ್ಜೆ ಇಡಬೇಕಾಗ್ತದೆ. ಸುಮ್ಮನೆ ಬೈದು ಬಿಡೋದು ಅಥವಾ ಇನ್ನೇನೋ ಅಲ್ಲ. ಬೈಯೋದು ಒಂದು ಕಲೆ. ಚೆನ್ನಾಗಿ ಬೈಬೇಕು, ಪ್ರೀತಿಯಿಂದ ಬೈಬೇಕು. ಅದನ್ನು ಸ್ವಲ್ಪ ಕಲ್ತ್ಕೊಳ್ಳಿ. ಅದಕ್ಕೆ ನಾವು ಮಾತನಾಡುವ ಕೌಶಲ್ಯದ ಸ್ಕಿಲ್ಲಲ್ಲಿ ಸ್ವಲ್ಪ ಹೆಲ್ಪ್ ಆಗ್ಬೋದು ನಿಮಗೆ. ಅಂದರೆ ನಗನಗ್ತಾ ತಿಳಿ ಹೇಳುವಂಥದ್ದು ತುಂಬ ಮುಖ್ಯ. ತಿದ್ದುವ ಕಲೆಯನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಜೊತೆಗೆ ಈ ಮಾತಿನ ಮಂಟಪ ಅಂತ ಕರಿತೀನಿ ನಾನು. ಈ ಮಾತುಗಳನ್ನು ಕಟ್ತಾ ಇರ್ತೀವಿ ನಾವು ಪ್ರತಿದಿನ, ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ರೂಪದಲ್ಲಿ ಕಟ್ತಾ ಇರ್ತೀವಿ. ಕರೆಕ್ಟ್. ಸೊ ಈ ಮಾತನ್ನ ಬಾಂಧವ್ಯದ ಬೆಸುಗೆ ಆಗುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಸ್ನೇಹಿತರೆ. ನನ್ನ ದೃಷ್ಟಿಯಲ್ಲಿ ಒಂದು ದೈಹಿಕ ಚಟುವಟಿಕೆ, ಮತ್ತೊಂದು ಮಾನಸಿಕ ಚಟುವಟಿಕೆ, ಇವೆರಡನ್ನೂ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಯು ಸಿ ಎ ಲಾಟ್ ಆಫ್ ಚೇಂಜ್ ಇನ್ ಯುವರ್ ಲೈಫ್. ಓಕೆ. ಆ್ಯಂಡ್ ಮಕ್ಕಳು ಸ್ವಲ್ಪ ದೊಡ್ಡವರಾಗ್ತಾ ಇದ್ದಂಗೆ ಅವ್ರು ನಮ್ಮ ಸ್ನೇಹಿತರು ಅನ್ನೋ ಥರ, ಸ್ನೇಹಿತರ ಥರ ಮಾತಾಡೋದನ್ನ ಮಾತಿನ ವರಸೆಯಲ್ಲಿ ಬದಲಾಯಿಸ್ಕೊಳ್ಳಿ. ಗಾಟ್ ಇಟ್. ಆ್ಯಂಡ್ ಇನ್ನು ಹೋಮ್ವರ್ಕು ನೀವು ಬರ್ಕೊಡಕ್ಕೆ ಹೋಗ್ಬೇಡಿ, ಅವ್ರ ಕೈಲೇ ಮಾಡಿಸಿ, ನಿಧಾನ ಆದರೂ ಪರವಾಗಿಲ್ಲ. ಮತ್ತು ಸ್ವಾವಲಂಬನೆಯ ಪಾಠವನ್ನು ಚಿಕ್ಕಂದಿನಿಂದ ಹೇಳ್ಕೊಡಿ. ವಿಶೇಷವಾಗಿ ಅಸಹಾಯ ಮಕ್ಕಳು ಇರ್ತಾರೆ, ಸಣ್ಣ ಪುಟ್ಟ ದೋಷಗಳಿರ್ತವೆ. ಅಂಥ ಮಕ್ಕಳ ಬಗ್ಗೆ ಸ್ವಲ್ಪ ವಿಶೇಷವಾದ ಕಾಳಜಿಯನ್ನು ಇಟ್ಕೊಳ್ಳಿ. ಸ್ಟೋರಿ ಟೆಲ್ಲಿಂಗ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕಮ್ಯುನಿಕೇಷನ್ ಟೂಲ್. ಕತೆ ಹೇಳಿದ್ರೆ ಮಕ್ಕಳು ತುಂಬ ನಿಮ್ಮನ್ನು ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಮಕ್ಕಳೊಂದಿಗೆ ಮಕ್ಕಳಾಗಿಯೇ ಇರಿ. ನೀವು ತುಂಬ ದೊಡ್ಡವರಂಗೆ ಆಡಬೇಡಿ. ಬಿ ಲೈಕ್ ಎ ಚೈಲ್ಡ್ ವೈಲ್ ಯು ಆರ್ ವಿತ್ ಯುವರ್ ಚೈಲ್ಡ್. ಭಾವನೆಗಳಿಗೆ ಸ್ಪಂದಿಸುವಿಕೆ ಇರಲಿ, ಚೆಲ್ಲಾಟ ಬೇಡ. ಈ ಫೀಲಿಂಗ್ಸ್ ಜೊತೆ ಆಟ ಆಡಬಾರ್ದು ನಾವು. ಮಕ್ಕಳಿಗೆ ತಂದೆ ಆದ ಫೀಲಿಂಗ್ಸ್ ಇರುತ್ತೆ, ಅವ್ರ ದಾರಿಗೆ ಹೋಗಿ ನಾವು ನಮ್ಮ ದಾರಿಗೆ ಅವ್ರನ್ನ ಕರ್ಕೊಂಬರಬೇಕು. ಅವರಲ್ಲಿರುವ ಆಸಕ್ತಿಗಳನ್ನು, ಪ್ರತಿಭೆಗಳನ್ನು ಗುರುತಿಸ್ತಾ ನಾವು ಅವರ ತಿದ್ದುವಿಕೆಯನ್ನು ವಿ ಹ್ಯಾವ್ ಟು ಶೇಪ್ ದೆಮ್. ಆ್ಯಂಡ್ ಸುರಕ್ಷತೆಯ ಪಾಠ ಅತ್ಯಗತ್ಯ. ಬಿಕಾಸ್ ಎಸ್ಪೆಷಲಿ ಚಿಕ್ಕ ಮಕ್ಕಳಿದ್ದಾಗ ಗ್ಯಾಸ್ ಸ್ಟವ್ ಬಳಿ ಹೇಗಿರಬೇಕು, ಅಥವಾ ಹೋಗದೇ ಇರುವಂಥದ್ದು, ಅಥವಾ ಎಣ್ಣೆ ಏನಾದ್ರು ಕರೀತಾ ಇದ್ದಾಗ ಮಕ್ಕಳನ್ನು ದೂರ ಇರಿಸುವಂಥದ್ದು, ಮೆಟ್ಲುಗಳನ್ನು ಇಳಿಬೇಕಾದ್ರೆ ಸ್ಕಿಡ್ ಆಗಿ ಜಾರಿ ಬೀಳುವಂಥದ್ದು, ಅಪಾರ್ಟ್ಮೆಂಟ್ಗಳಲ್ಲಿದ್ದರೆ ಸರಳುಗಳು ಚಿಕ್ಕದಾಗಿದ್ದರೆ ಅಲ್ಲಿ ಅವರೊಂದು ಸ್ಟೂಲ್ ಹಾಕ್ಕೊಂಡು ನೆಗೆಯಕ್ಕೆ ಹೋಗದೇ ಇರುವಂಥದ್ದು, ಈ ಥರದ್ದೆಲ್ಲ ತುಂಬ ಮುಖ್ಯ ಆಗ್ತದೆ. ನಾವು ಅದನ್ನು ಗಮನದಲ್ಲಿ ಇಟ್ಕೊಳ್ಳೋಣ. ಜೊತೆಗೆ ಮಕ್ಕಳೇನಾದ್ರು ಪ್ರಶ್ನೆ ಕೇಳ್ತಾ ಇದ್ರೆ, ನಿಂಗೆ ಏನು ಗೊತ್ತಾಗಲ್ಲ ಸುಮ್ಮನಿರು ಅಂತ ಹೇಳ್ಬೇಡಿ ಸ್ನೇಹಿತರೆ. ಯಾಕೆ ಗೊತ್ತಾ? ಆ ಕುತೂಹಲ ಇರ್ತದೆ ಮಕ್ಕಳಿಗೆ. ಆ ಕುತೂಹಲವನ್ನು ತಣಿಸುವ ಕೆಲಸ ನಿಮ್ಮದಾಗಲಿ. ಮೊಬೈಲ್ ದಾಸರನ್ನು ಹಾಕ್ಸೋದು ಬೇಡ.
ಓಕೆ. ಈಗ ಬೇರೆ ಬೇರೆ ದೇಶದಲ್ಲಿ ಬ್ಯಾನ್ ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲೂ ಚಿಕ್ಕ ಮಕ್ಕಳಿಗೆ ಬ್ಯಾನ್ ಮಾಡಬೇಕು ಅಂತ ಈಗ ಬಜೆಟಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಾರೆ. ಆದರೆ ಏನೇ ಮಾಡಿದ್ರು ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಹೇಗೆ ಕೊಡ್ತೀರಿ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗ್ತದೆ. ದುಶ್ಚಟಗಳಿಂದ ದೂರವಿರೋದು ತುಂಬ ತುಂಬ ಇಂಪಾರ್ಟೆಂಟ್ ಹ್ಯಾಬಿಟ್ಸು. ಮತ್ತು ತರಬೇತಿ ಮತ್ತು ಮಾರ್ಗದರ್ಶನವನ್ನು ಚಿಕ್ಕಂದಿನಿಂದನೇ ಮಕ್ಕಳಿಗೆ ಏನೋ ಮಾರ್ಗದರ್ಶನ ಬೇಕಿತ್ತು ಅಂದರೆ ಫೀಲ್ ಫ್ರೀ. ಒಂದೇನೋ ಕೌನ್ಸಿಲಿಂಗ್ ಬೇಕಾಗಿತ್ತು ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಅವರು ತಿಳ್ಕೋಬೇಕು, ಇನ್ವೆಸ್ಟ್ ಮಾಡಿ. ಓಕೆ, ಒಂದು ಫಿಸಿಕಲ್ ಆ್ಯಕ್ಟಿವಿಟಿ, ಒಂದು ಮೆಂಟಲ್ ಆ್ಯಕ್ಟಿವಿಟಿ ಅಂತ ಅವಾಗಲಿಂದ ಹೇಳ್ತಾ ಬರ್ತಾ ಇದ್ದೇನೆ. ಉತ್ತೇಜನ ಮಾಡೋದು ತುಂಬ ಮುಖ್ಯ ಆಗ್ತದೆ. ಆಮೇಲೆ ಸಿಬ್ಲಿಂಗ್ ರೈವಲ್ರಿ ಅಂತೀವಿ. ಎರಡು ಮೂರು ಮಕ್ಕಳಿದ್ರೆ ಒಬ್ರನ್ನೊಬ್ರು ದ್ವೇಷಿಸೋಂಗೆ ಮಾಡ್ಬೋದು. ಪ್ರೀತಿಸಿ ಒಟ್ಟಿಗೆ ಹೇಗೆ ಬೆಳೆಸಬೇಕು, ತುಂಬ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಯುನೀಕ್ನೆಸ್, ಅನನ್ಯತೆ ರೀರಿ ಅಂತ ಒಂದು ಪುಸ್ತಕ ಬರೆದಿದ್ದೇನೆ. ಅನ್ಲಾಕ್ ದ ಪವರ್ ಆಫ್ ಯುನೀಕ್ನೆಸ್ ಅಂತ ಇಂಗ್ಲೀಷ್ನಲ್ಲಿದೆ, ಅದು Amazon.in ಸಿಗ್ತದೆ. ಅನನ್ಯತೆ ರೀರಿ ಸಪ್ನಾ ಬುಕ್ ಹೌಸ್ನಲ್ಲಿ ನಿಮಗೆ ಸಿಗ್ತದೆ. ಅರ್ಥ ಮಾಡ್ಕೊಳ್ಳಿ. ಓಕೆ, ಈ ಪ್ರತಿ ಮಗು ವಿಭಿನ್ನ. ಎವ್ರಿ ಚೈಲ್ಡ್ ಈಸ್ ಯುನೀಕ್ ಅಂತ ಅರಬಿಂದೋ ಯಾವಾಗಲೂ ಹೇಳಿದ್ರು, ತುಂಬ ಹಿಂದೆ ಹೇಳಿದ್ರು. ಆದರೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಅನಗತ್ಯವಾಗಿ ಕಂಪೇರ್ ಮಾಡ್ತೀವಲ್ಲ, ಕಂಪೇರ್ ಮಾಡಬಾರ್ದು. ಮಕ್ಕಳೊಂದಿಗೆ ಆಗಾಗ ಪ್ರವಾಸ ಮಾಡ್ತಾರೆ, ಜೊತೆ ಕರ್ಕೊಂಡೋಗಿ, ಜೊತೆಗೆ ಊಟ ಮಾಡಿ, ಜೊತೆಗೆ ಫಿಲಮ್ ನೋಡಿ, ಜೊತೆಗೆ ಆಟ ಆಡಿ. ಅವ್ರು ಓದ್ತಾ ಕೂತ್ಕೊಂಡ್ರೆ ನೀವು ಒಂದು ಪುಸ್ತಕ ತಗೊಂಡು ಓದ್ತಾ ಕೂತ್ಕೊಳ್ಳಿ. ನೀವು ಮಾತ್ರ ಸೀರಿಯಲ್ ನೋಡಬೇಕು, ಅವ್ರು ಮಾತ್ರ ಪುಸ್ತಕ ಓದಿ ಅಂದರೆ ಅದು ಆಗೋದಿಲ್ಲ ಕತೆ. ನಿಮ್ಮನ್ನು ನೋಡಿ ಮಕ್ಕಳು ಕಲಿತಾರೆ ಹೊರತು ನೀವು ಹೇಳಿದ್ದನ್ನು ಕೇಳಿ ಮಕ್ಕಳು ಕಲಿಯೋದಿಲ್ಲ. ಅದನ್ನು ಅರ್ಥ ಮಾಡ್ಕೊಂಬಿಡಿ. ಪ್ರಕೃತಿಯ ಪ್ರೇಮವನ್ನು ಆರಂಭದಿಂದನೇ ಬಿತ್ತಿ, ಏನಂತೀರಾ, ಪ್ರತಿಕ್ರಿಯೆ ಮತ್ತು ಪ್ರತಿಸ್ಪಂದನೆ ತುಂಬ ಮುಖ್ಯ. ಇಮಿಡಿಯೇಟ್ ಎಲ್ಲರೂ ರಿಯಾಕ್ಟ್ ಆಗ್ತೀವಿ, ಅದೇ ಪ್ರತಿಸ್ಪಂದಿಸುವುದನ್ನು ಕಲಿತಾ ಹೋಗೋಣ. ಎಂಪತಿ ಅಂದರೆ ಅನುಭೂತಿಯನ್ನು, ಮಕ್ಕಳ ಸ್ಥಾನದಲ್ಲಿ ನಿಂತು ನಾವು ಆಲೋಚನೆ ಮಾಡೋದನ್ನು ಗಮನ ಹರಿಸೋಣ. ಇನ್ನು ತಿಂಡಿ ತಿನಿಸುಗಳ ವಿಚಾರಕ್ಕೆ ಬಂದಾಗ ಸ್ವಲ್ಪ ಈಗಿನ ಕಾಲದ ತಿಂಡಿಗಳು, ಕರಿದ ತಿಂಡಿಗಳು ಪರೀಕ್ಷೆ ಸಮಯದಲ್ಲಿ ಬೇಡ. ಪರೀಕ್ಷೆ ಗೊತ್ತು ನಿಮಗೆ ಟೆನ್ಷನ್ ಇರ್ತದೆ, ಅದನ್ನು ಮಕ್ಕಳ ಮೇಲೆ ಹಾಕಬೇಡಿ. ಟೇಕ್ ಇಟ್ ಈಸಿ ಪಾಲಿಸಿ. ಮಕ್ಕಳು ಚೆನ್ನಾಗಿರ್ಬೇಕಷ್ಟೆ ಅಲ್ವಾ? ಕೆಲವರು ಪರೀಕ್ಷೆಯಲ್ಲಿ ಮಾರ್ಕ್ಸ್ ಬರಲಿಲ್ಲ ಅಂತ ಎಲ್ಲ ಪ್ರಾಣ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ರೀ. ಆ ಥರ ಆಗಬಾರ್ದು. ಏನಂತೀರಿ? ನನ್ನ ಮಾತುಗಳು ನಿಮ್ಗೆ ಹೇಗೆ ಅನ್ನಿಸ್ತು? ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಾನು ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ ಮಾಡ್ತೇನೆ. 9341259267 ಅಥವಾ 9620303000ಗೆ ಸಂಪರ್ಕ ಮಾಡಿ, ಮಾರ್ಗದರ್ಶನ ಸಿಗ್ತದೆ. ನಮ್ಮ ಜೊತೆ ಕನೆಕ್ಟ್ ಆಗಿ. ನಾನು 1-to-1 ಮೆಂಟ್ರಿಂಗ್ ಕೂಡ ಮಾಡ್ತೇನೆ. ಪಬ್ಲಿಕ್ ಸ್ಪೀಕಿಂಗ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಲೈಫ್ ಸ್ಕಿಲ್ಸ್, ಲೀಡರ್ಶಿಪ್ ಸ್ಕಿಲ್ಸ್, ಈ ಎಲ್ಲ ವಿಚಾರಗಳ ಬಗ್ಗೆ ಗೈಡ್ ಮಾಡ್ತಾನೆ. ಓಕೆ, ಬಾಯ್.